ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಇತ್ತು, ಸೊ ಹಾಗಾಗಿ ಆ್ಯಂಡ್ ಚಾನಲ್ಗೆ ವೆಲ್ಕಮ್ ಮಾಡೋ ಸೆಂಟೆನ್ಸ್ನ ಪೆಕ್ಕಮ್ಮ ಹೇಳ್ಬೇಕಾಗಿತ್ತು. ನಾನು ಹೇಳ್ತೀನಿ ಅಂತ ಅರ್ಧ ಹೇಳ್ತಾಳೆ, ಅರ್ಧಕ್ಕೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾಳೆ. ಇಲ್ಲ ನಾನು ಹೇಳ್ತೀನಿ ಬಿಡು ಅಂತಂದರೆ, ಇಲ್ಲ ನಾನು ಹೇಳ್ತೀನಿ ಬಿಡಿ ಅಂತಾಳೆ. ಆಯಿತು ಹೇಳು ಅಂತಂದರೆ, ಇಲ್ಲ ನೀವೇ ಹೇಳಿ ಅಂತ ಅದನ್ನು ಅವಳೇ ಹೇಳ್ತಾಳೆ. ಸೊ ಹಂಗಾಗಿ ಫೈನಲಿ ಅವಳೇ ಹೇಳ್ತಿದ್ದಾಳೆ. ಒಂದ್ಸತಿ ಕೇಳಿಸ್ಕೊಂಬಿಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಕಿ ಇದೆ ಕರೆಕ್ಟಾಗಿ ಹೇಳ್ತೀಯಲ್ವಾ? ಹೇಳ್ಬೇಕು ಇನ್ನೊಂದ್ಸತಿ. ಕರೆಕ್ಟಾಗಿ ಹೇಳ್ಬೇಕು. ಸೊ ಪೆಕ್ಕಮ್ಮ ಜೊತೆ ಇದೆಲ್ಲ ರಿಹರ್ಸಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಔಟ್ಸೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೇ ಬಿಟ್ವಿ. ಟೈಮ್ ಆಲ್ರೆಡಿ ಒಂದು 7 o'clock ಅಷ್ಟು ಆಗಿತ್ತು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನ್ ನೋಡಿ ತಿಳ್ಕೊಂಡಿರ್ತೀರಾ. ಸೊ ನಾನು ಹೇಳ್ತೀನಿ ಕ್ಲಿಯರ್ ಆಗಿ ಏನಾಯ್ತು, ಏನೆಲ್ಲ ತಗೊಂಡ್ವಿ, ಎಷ್ಟಾಯ್ತು ಅಂತ ಎಲ್ಲ. ಆಕ್ಚುಲಿ ನಾವು ಬೆಳಗ್ಗೆನೆ ಹೋಗ್ಬೇಕಾಗಿತ್ತು, ಬಟ್ ಬೆಳಗ್ಗೆ ಟೈಮ್ ಇಲ್ಲದೆ ಇರೋದ್ರಿಂದ ಸಾಯಂಕಾಲ ಹೊರಟ್ವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ಧನುರ್ಮಾಸ ನಡೀತಾ ಇರೋದ್ರಿಂದ ಯಾರು ಅಷ್ಟಾಗಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಲ್ಲ. ಸೊ ಒಳ್ಳೇದಾಗಲ್ಲ, ಚೆನ್ನಾಗಿರಲ್ಲ ಟೈಮು ಅಂತ ಅಂದ್ಬಿಟ್ಟು ಸೊ ನಾವು ಕೂಡ ಈ ಧನುರ್ಮಾಸ ಎಲ್ಲ ಮುಗಿಲಿ, ಆಮೇಲೆ ಒಳ್ಳೆ ಟೈಮ್ ಬರುತ್ತಲ್ಲ, ಆಗ ಪರ್ಚೇಸ್ ಮಾಡೋಣ, ನಮ್ಗೆ ಯಾವ್ದಾದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋ ಥರ ಇದ್ರೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ. ಬಟ್ ಆದರೆ ರೀಸೆಂಟಾಗಿ ಪೆಕ್ಕಮ್ಮ ಸ್ಕೂಲಿಂದ ಬರುವಾಗ ಅವಳದು ಇಯರಿಂಗ್ಸ್ನ ಕಳ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಂದರೆ ಒನ್ ಸೈಡ್ದು ಅದನ್ನು ನಾವು ನೋಡ್ಕೊಂಡಿಲ್ಲ, ಅವಳು ನೋಡ್ಕೊಂಡಿಲ್ಲ. ಬ್ಯಾಕ್ ಸೈಡ್ ತಿರುಪಿರುತ್ತಲ್ಲ ಓಲೆಗಳಿಗೆ, ಅದನ್ನು ಕಳ್ಕೊಂಬಂದ್ಬಿಟ್ಟಿದ್ದಾಳೆ. ಸೊ ಮಲ್ಕೊಂಡು ಎದೋಳೋ ಟೈಮಲ್ಲಿ ನೋಡಿದ್ವಿ, ತಿಪ್ಪು ಎಲ್ಲೋ ಬಿದ್ದೋಗಿರೋದ್ರಿಂದ ಓಲೆ ಕೂಡ ಪಿಲ್ಲೋ ಮೇಲೇ ಬಿದ್ದೋಗಿತ್ತು. ಫೈನಲಿ ಅದು ಕೂಡ ಸಿಗಲಿಲ್ಲ ನಮಗೆ, ಎರಡೂ ಸಿಗಲಿಲ್ಲ. ಸೊ ಒನ್ ಸೈಡ್ ಮಾತ್ರ ಉಳ್ಕೊಂಡಿತ್ತು. ಇನ್ನೊಂದೇ ಒಂದು ಸೈಡು ಪೇರಿತ್ತಲ್ಲ, ಸೊ ಅದನ್ನ ನೆನ್ನೆಯಿಂದ ಹಾಕೊಂಡಿದ್ಲು. ಅಂಡ್ ನೆಕ್ಸ್ಟ್ ಡೇ ಅವಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಬೇಕಾಗಿತ್ತು ಇಯರಿಂಗ್ಸು. ಒಂದೇ ಇಯರಿಂಗ್ಸ್ ಎಲ್ಲ ಹೆಂಗೆ ಕಳ್ಸೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬಿಚ್ಚಿಟ್ಬಿಟ್ಟು ನಾವು ಹೋಗ್ತಾ ಇದ್ವಿ. ಈಗ ಅವಳಿಗೆ ಒಂದು ಪೇರ್ ಇಯರಿಂಗ್ಸ್ನ ತಗೋಬೇಕು ಅಂತ ಅಂದ್ಬಿಟ್ಟು. ಅಂಡ್ ಇನ್ನೊಂದೇನು ಅಂತಂದರೆ, ಅವಳು ಸ್ಕೂಲಲ್ಲಿ ದೊಡ್ಡ ದೊಡ್ಡ ಇಯರಿಂಗ್ಸು ಇದೆಲ್ಲ ಅಲೋ ಇರಲಿಲ್ಲ, ಬರೀ ಸ್ಟಡ್ಗಳಷ್ಟೇ ಅಲೋ ಇದ್ದಿದ್ದು. ಅಂದರೆ ಪುಟ್ಟದಾಗಿರಬೇಕು ಮಕ್ಕಳಿಗೆ, ಆ ಥರದ್ದು. ಸ್ಕೂಲ್ ಅಡ್ಮಿಷನ್ ಟೈಮಲ್ಲೇ ಮಕ್ಕಳಿಗೆ ಎಷ್ಟೆಲ್ಲ ರೆಸ್ಟ್ರಿಕ್ಷನ್ ಹಾಕಿರ್ತಾರೆ. ಕೈಯಲ್ಲಿ ಏನೂ ಹಾಕೊಂಡು ಹೋಗಂಗಿಲ್ಲ, ಬ್ರೇಸ್ಲೈಟು, ಬಳೆ, ಮತ್ತು ಕತ್ತಿಗೆ ಚೈನ್ ಇದೆಲ್ಲ ಹಾಕೊಂಡು ಹೋಗಂಗಿಲ್ಲ, ಕಾಲು ಚೈನ್ ಹಾಕೊಂಡು ಹೋಗಂಗಿಲ್ಲ, ಕಿವಿಗೆ ದೊಡ್ಡ ದೊಡ್ಡದು ಓಲೆ ಹಾಕಂಗಿಲ್ಲ, ಕಲರ್ ಹಣೆ ಬೊಟ್ಟೆಲ್ಲ ಇಡೋ ಥರ ಇಲ್ಲ, ಕಲರ್ ಕ್ಲಿಪ್ಸ್ ಎಲ್ಲ ಹಾಕಬಾರ್ದು, ಕಲರ್ದು ರಿಬ್ಬನ್ಸ್ ಎಲ್ಲ ಹಾಕಬಾರ್ದು. ಇಷ್ಟೊಂದು ನೂರಾರು ರೆಸ್ಟ್ರಿಕ್ಷನ್ ಇರುತ್ತೆ ಮಕ್ಕಳಿಗೆ. ಆ್ಯಂಡ್ ಹೆಣ್ಮಕ್ಳು ಪೇರೆಂಟ್ಸ್ಗಳಿಗೆ ಮುಂಚೆನೇ ಹೇಳ್ಬಿಟ್ಟಿರ್ತಾರೆ ಈ ಥರದ್ದೆಲ್ಲ ಶೋ ಆಫ್ ಥರ ಐಟಮ್ಸ್ ಎಲ್ಲ ಮಕ್ಕಳಿಗೆ ಹಾಕಬಾರ್ದು ಅಂತ. ಸೊ ನಾನು ಪೆಕ್ಕಮ್ಮಗೆ ಕೇಳ್ಕೊಂಡಿದ್ದೆ, ಕೈಗೆ ಅವಳಿಗೆ ಕಪ್ಪು ದಾರ ಮತ್ತು ಕಾಲಿಗೆ ಕಪ್ಪು ದಾರ ಇದೆಲ್ಲ ಕಟ್ಬೋದಾ ಅಂತ. ಅವರು ಸ್ಟಾರ್ಟಿಂಗ್ ಬೇಡ ಅಂದಿದ್ರು, ಆಮೇಲೆ ಇನ್ನೂ ಚಿಕ್ಕವಳಲ್ವಾ, ಅದು ಹೆಂಗೆ ದೃಷ್ಟಿ ಎಲ್ಲ ಆಗುತ್ತೆ ಅಂದಿದ್ದಕ್ಕೆ ಸರಿ ಆಯಿತು ಅದು ಅಲೋ ಮಾಡ್ತೀವಿ, ಕಟ್ಬೋದು ಅಂತ ಹೇಳಿ ಫೈನಲ್ ಮಾಡಿದರು. ಬಟ್ ಈ ಬೇರೆ ಮೆಟೀರಿಯಲ್ಸ್ ಎಲ್ಲ ಅವರು ಕಾಂಪ್ರಮೈಸ್ ಆಗಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಅವಳಿಗೆ ಫಸ್ಟು ಜುಮ್ಕಿ ಥರದ್ದು, ಚಿಕ್ಕ ಪುಟಾಣಿ ಜುಮ್ಕಿ ಥರದ್ದು ಓಲೆನ ಇಕ್ಕಿದ್ದೆ ನಾನು. ಈ ಸ್ಕೂಲ್ಗೆ ಸೇರಿಸಿದ್ಮೇಲೆ ಅದನ್ನು ಚೇಂಜ್ ಮಾಡಿ ಸ್ಮಾಲ್ ಸ್ಟಡ್ ಥರದ ಹಾಕಿ ಕಳಿಸಿದ್ದೆ. ಫೈನಲಿ ಅದನ್ನು ಮುರ್ಕೊಂಡು ಬಂದ್ಬಿಟ್ಲು. ಅವಳಿಗೆ ಇವಾಗ ಪ್ರೆಸೆಂಟು 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. ಇಷ್ಟರಲ್ಲಿ ಅವಳು 5ನೇ ಜೊತೆ ಓಲೆ ಇದನ್ನು ಕಳ್ಕೊಂಡಿರೋದು. ಅಂದರೆ 5 ಪೇರ್ ಓಲೆನ ಕಳ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಅವಳಿಗೆ ಕೊಂಡ್ಲು ಚುಚ್ಚೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಚೆನ್ನಾಗಿ ಕಾಣಲ್ಲ ಅವಳ ಫೇಸ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಚಿಕ್ಕ ಮಗು ಇದ್ಲಲ್ಲ, ಅವಾಗ ಫಸ್ಟು ಪಾಪುಗೆ ಅವಳಿಗೆ ಇಯರ್ ಪೀರ್ಸಿಂಗ್ ಮಾಡಿದ್ದು ಅಂತ ಅಂದರೆ ಕಿವಿ ಚುಚ್ಚಿದ್ದು ಅಂತಂದರೆ, ಅವಳು 6 month ಬೇಬಿ ಇದ್ದಾಗ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಿವಿ ಚುಚ್ಚಿದ್ದು. ಅವಾಗಲೂ ಕೂಡ ಅವಳಿಗೆ ಓಲೆನೆ ಚಿಕ್ಕ ಪುಟಾಣಿ ಜುಮ್ಕಿ ಥರದ್ದೇನೆ ಚುಚ್ಚಿದ್ದು. ಅವಾಗೂ ಕೊಂಡ್ಲು ಚುಚ್ಚಿರ್ಲಿಲ್ಲ. ಅವಾಗಲೇ ನಾನು ಕೊಂಡ್ಲು ಚುಚ್ಚಿಸಿ ಬಿಟ್ಬಿಟ್ಟಿದ್ದಿದ್ರೆ ಇಷ್ಟೊಂದು ಓಲೆನ ಅವಳು ಕಳ್ಕೊತಾನೆ ಇರಲಿಲ್ಲ ಅನಿಸುತ್ತೆ. ಸೊ ಇವಾಗಲೂ ಕೂಡ ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು, ಅವಳಿಗೆ ಕೊಂಡ್ಲುನೇ ತೆಗೆದು ಹಾಕ್ಬಿಡೋಣ ಅಂತ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅವಳಿಗೆ ಕೊಂಡ್ಲು ಚೆನ್ನಾಗಿ ಕಾಣಲ್ಲ ಅಷ್ಟು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಚಿಕ್ಕದು ಯಾವುದಾದ್ರೂ ಓಲೆ ಇದೆಯಾ ವಿತಿನ್ 1 ಅಥವಾ 1.5 ಗ್ರಾಮ್ ಒಳಗಡೆ, ಬಿಕಾಸ್ ಇನ್ನೂ ಜಾಸ್ತಿ ದೊಡ್ಡದಿಕ್ಕಿದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ, ಅಲ್ಲಿ ಮತ್ತೇನಾದರೂ ಕೊಳ್ದೋಯ್ತು ಏನಾದರೂ ಆಯಿತು ಅಂದರೆ ಲಾಸ್ ಆಗುತ್ತೆ. ಇನ್ನೊಂದು ಕಿವಿ ಕೂಡ ಅವಳದು ಚಿಕ್ಕದಿರೋದ್ರಿಂದ ಜಾಸ್ತಿ ಗ್ರಾಮ್ಸ್ದು ಇಕ್ಕೋದಕ್ಕಾಗಲ್ಲ ನಾವು. ಸೊ ಹಂಗಾಗಿ ಎಷ್ಟೊಂದು ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ. ಜಾಸ್ತಿ ಪುಟಾಣಿ ಓಲೆ ಥರ ಇರೋದೆಲ್ಲ ನಮಗೆ 22 ಕ್ಯಾರೆಟ್ ಗೋಲ್ಡಲ್ಲೇ ಸಿಗ್ತಿತ್ತು. 916ಅಲ್ಲಿ ಜಾಸ್ತಿ ಗ್ರಾಮ್ಸ್ ಇತ್ತು, 2.5 ಗ್ರಾಮು, 3 ಗ್ರಾಮು, 3.25 ಗ್ರಾಮು ಈ ಥರದ್ದು. 2 ಗ್ರಾಮ್ ಒಳಗಡೆ ಯಾವುದೂ ಸಿಗ್ತಾನೆ ಇರಲಿಲ್ಲ ಆ ಶಾಪಲ್ಲಿ. ತುಂಬ ಅಂದರೆ ತುಂಬಾ ಹೊತ್ತು ಟೈಮು ವೇಸ್ಟ್ ಮಾಡಿಬಿಟ್ವಿ ಅಲ್ಲಿ. ಬಿಕಾಸ್ ಏನಪ್ಪ ಅಂತಂದರೆ, ಫಸ್ಟು 916ನ ನೋಡಿದ್ವಿ, ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ವೆಯ್ಟೇಜು. 3.5 ಗ್ರಾಮ್ ಎಲ್ಲ ಮಕ್ಕಳಿಗೆ ವೇಸ್ಟ್ ಅಂತ ಅನಿಸುತ್ತೆ ಈಗ ಈ ಏಜಿನ ಮಕ್ಕಳಿಗೆ. ಸೊ ಹಾಗಾಗಿ 22 ಕ್ಯಾರೆಕ್ಟಲ್ಲಿ ಯಾವುದಾದ್ರೂ ಸ್ಟಡ್ ಥರದ್ದು ಸೈಡ್ಸ್ಗೆ ಹಾಕೋತಾರಲ್ಲ ದೊಡ್ಡ ಲೇಡೀಸು, ಆ ಥರದ್ದೇ ಚುಚ್ಚೋಣ ಅಂತ ಅಂದ್ಬಿಟ್ಟು ಹೋದ್ವಿ.
ಬಟ್ ಆದರೆ ಅವರು ಹೇಳ್ತಾರಲ್ವ ಇದೆಲ್ಲ ಸ್ಟ್ರೆಂತ್ ಇರಲ್ಲ ಮತ್ತೆ ಬೇಗ ಕಟ್ ಆಗುತ್ತೆ ಅಂತೆಲ್ಲ, ಮತ್ತೆ ಸ್ವಲ್ಪ ದಿವಸಕ್ಕೆ ಇನ್ವೆಸ್ಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಮತ್ತೆ ಯೋಚನೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅವಳಿಗೆ ಚಿಕ್ಕದಂತೂ ಇಷ್ಟನೇ ಆಗ್ತಿಲ್ಲ, ಎಲ್ಲ ದೊಡ್ಡದು ಇಷ್ಟ ಆಗ್ತಿದೆ. ಆಲ್ರೆಡಿ ತುಂಬ ವರ್ಷದಿಂದ ಪುಟಾಣಿ ಸ್ಟಡ್ಗಳನ್ನೇ ಹಾಕಿ ಅವಳಿಗೆ ದೊಡ್ಡದು ಕೆಳಗಡೆ ನೇತಾಡೋ ಥರ ಜುಮ್ಕಿ ಗುಂಡು ಎಲ್ಲ ಇರುತ್ತಲ್ಲ ಅದು ಇಷ್ಟ ಆಗ್ತಿದೆ ಅವಳಿಗೆ. ಬಟ್ ಅವ್ರ ಸ್ಕೂಲಲ್ಲಿ ಅಲೋ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಹಾಕಿದ್ದು ಒಂದು ದಿವಸಕ್ಕೇನೆ ಕಾಲ್ ಮಾಡಿಬಿಡ್ತಾರೆ, ಇನ್ ಕೇಸ್ ಇಲ್ಲ ಪಿ ಟಿ ಮ್ಯಾಮ್ ಅವಳ ಹತ್ರ ಹೇಳಿ ಕಳಿಸ್ತಾರೆ ಈ ಥರದ್ದೆಲ್ಲ ಹಾಕೊಂಡು ಬರಂಗಿಲ್ಲ, ಅಲೋ ಮಾಡಲ್ಲ ಅಂತ. ಸೊ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಸ್ಟಡ್ಗಳನ್ನ ನೋಡಿದೆ ಪುಟಾಣಿದು, ಬಟ್ ಅವಳಿಗೆ ಅದು ಯಾವುದು ಇಷ್ಟನೇ ಆಗ್ತಿಲ್ಲ. ನನ್ನ ಮಗಳು ಸ್ವಲ್ಪ ಅವಳು UKG ಕ್ಲಾಸ್ಗಿಂತ ಸ್ವಲ್ಪ ಗ್ರೋತ್ ಇದ್ದಾಳೆ ಅನ್ನೋ ಥರ ಕಾಣಿಸೋದ್ರಿಂದ ಅವಳಿಗೆ ತುಂಬ ಪುಟಾಣಿ ಸ್ಟಡ್ ತಗೊಂಡ್ರೆ ಮುಖದಲ್ಲಿ ಕಾಣೋದೇ ಇಲ್ಲ, ಸ್ವಲ್ಪ ದೊಡ್ಡ ತಗೊಂಡ್ರೆ ಒಂದು ಸ್ವಲ್ಪ ಎದ್ದು ಕಾಣೋ ಥರ ಆಗುತ್ತೆ. ಅವಳಿಗೆ ಕರೆಕ್ಟಾಗಿರೋ ಮಿನಿಮಮ್ ಸೈಜು ನನಗೆ ಹುಡ್ಕೋದಕ್ಕೆ ತುಂಬ ಕಷ್ಟ ಆಯಿತು. ಇನ್ ಕೇಸ್ ಹುಡ್ಕಿದ್ರು ಕೂಡ ಆ ಕಲರು ಮತ್ತು ಆ ಡಿಸೈನ್ ಅವಳ ಫೇಸ್ಗೆ ಸೂಟ್ ಆಗ್ತಾನೆ ಇರಲಿಲ್ಲ. ಎಷ್ಟೊತ್ತಾಗೋಯ್ತು, ಆಲ್ಮೋಸ್ಟ್ ನಾವು 9 ಗಂಟೆವರೆಗೂ ಇದ್ದೀವಿ ಅಲ್ಲೇ. ಫೈನಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು 22 ಕ್ಯಾರೆಟ್ ಗೋಲ್ಡಲ್ಲಿ ನಾವು ಚಿಕ್ಕದಾಗಿರೋ ಅಂಥ ಸ್ಟಡ್ನ ತೊಗೊಂಡ್ಬಿಟ್ರೆ ವೇಸ್ಟು, ಬಿಕಾಸ್ ಅದು ರೀಸೇಲ್ ವ್ಯಾಲ್ಯೂನೂ ಇರಲ್ಲ, ಬೇಗ ಮುರಿದೋದ್ರೆ ಹೋಯ್ತು ವೇಸ್ಟು ಅಂತ. ಸೊ ಫೈನಲಿ ಮತ್ತೆ 916 ಗೋಲ್ಡ್ ಅಂದರೆ 24 ಕ್ಯಾರೆಟ್ ಗೋಲ್ಡ್ ಸೆಕ್ಷನ್ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸ್ಟಾರ್ಟಿಂಗು ನಾನು ಒಂದು ಬಾಕ್ಸ್ ಕಲೆಕ್ಷನಲ್ಲಿ ನೋಡಿದ್ದೆ ಇಯರಿಂಗ್ಸು, ಅದು 1.5 ಗ್ರಾಮ್ ಇತ್ತು 2 ಇಯರಿಂಗ್ಸಿಂದ, ಅದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಫೈನಲೈಸ್ ಮಾಡಿದ್ವಿ. ಆ ಸ್ಟಡ್ ಬಂದ್ಬಿಟ್ಟು ಸೇಮ್ ನಾನು ಮೂಗ್ಬಟ್ಟು ಹಾಕಿದ್ದೀನಲ್ಲ ಫ್ಲವರ್ ಟೈಪು, ನನ್ನ ಮೂಗ್ಬಟ್ಟಲ್ಲಿ 7 ಫ್ಲವರ್ಸ್ ಬಂದಿದೆ, ಅಂದರೆ 7 ಸ್ಟೋನು. ಆ ಇಯರಿಂಗ್ಸಲ್ಲೂ ಕೂಡ 7 ಸ್ಟೋನ್ ಇತ್ತು, ಬಟ್ ಪುಟ್ಟದಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇದ್ಲು, ಸ್ವಲ್ಪ ಗಟ್ಟಿ ಕೂಡ ಅನ್ನತ್ತು, ಸ್ಟ್ರೆಂತ್ ಥರ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿದ್ವಿ ಇದೇ ಇರಲಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಟೈಮ್ ನಾವು ಅವಳಿಗೆ ಇಯರಿಂಗ್ ಚುಚ್ಚಿದಾಗ ಹೇಳಿದರು, ಇಯರಿಂಗ್ ಹಾಕುವಾಗ ಹಿಂದೆಗಡೆ ಅಂಡೆ ಇರುತ್ತಲ್ಲ ತಿರ್ಪು, ಅದಕ್ಕೆ ನೇಲ್ ಪಾಲಿಷ್ನ ಹಾಕ್ಬಿಟ್ಟು ಹಾಕಿದ್ರೆ ಮಕ್ಳಿಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ಅಂತ. ಸೊ ಇವರು ಸೇಮ್ ಹೇಳಿದ್ರು, ಇದು ಗಟ್ಟಿಯಾಗೂ ಇದೆ, ಮುರಿದೋಗೋದಿಲ್ಲ, ಆ ರೀತಿ ನಾವು ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ, ಇವಳಿಗೆ ಅದು ಸರಿಯಾಗುತ್ತೆ ಅಂದ್ಬಿಟ್ಟು ಫೈನಲಾಗಿ ಅದನ್ನು ಒಂದು ಫೈನಲ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಅದಾದಮೇಲೆ ನಾನು ಯಾವುದಾದ್ರೂ ನನಗೆ ಅಂತ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತ ರೀಸೆಂಟಾಗಿಂದ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಆ್ಯಂಡ್ ನನ್ನ ಸೇವಿಂಗ್ಸಲ್ಲೂ ಕೂಡ ಸ್ವಲ್ಪ ಅಮೌಂಟ್ನ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಆವಾಗಲೇ ಹೇಳ್ದಂಗೆ ಈ ಧನುರ್ಮಾಸ ಎಲ್ಲ ಮುಗಿದ್ಮೇಲೆ ನಾವು ಶಾಪ್ಗೆ ಹೋಗಿ ತೊಗೊಳ್ಳೋಣ, ಅಂದರೆ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಹೋಗಿ ಪರ್ಚೇಸ್ ಮಾಡೋಣ ಯಾವುದಾದ್ರೂ ಶೋರೂಮ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಒಂದ್ಸತಿ ಬಂದವಲ್ಲ, ಸಡನ್ಲಿ ಅವಳಿಗೆ ಓಲೆ ಮುರಿದೋಗಿರೋದ್ರಿಂದ ತೊಗೊಳ್ಳೋಣ ಅಂತ ಬಂದ್ವಿ ಅಲ್ವಾ, ಇಲ್ಲಿ ಯಾವುದಾದ್ರೂ ಕಲೆಕ್ಷನ್ ಚೆನ್ನಾಗಿರುತ್ತಾ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಆಸೆ ಇದ್ದಿದ್ದು ಒಂದು ಬ್ರೇಸ್ಲೈಟ್ ತೊಗೋಬೇಕು ಅಥವಾ ಸಿಂಗಲ್ ಬಳೆ ಥರ ಬರುತ್ತಲ್ಲ ಲೇಡೀಸ್ಗೆ, ಆ ಥರದ್ದು ತೊಗೋಬೇಕು ಅಂತ. ಬಿಕಾಸ್ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ 2.8 ಬಳೆಗಳು ಆಗ್ತಾ ಇಲ್ಲ. ನಾನು ಇವಾಗ ಹಾಕಿರೋ ಗಾಜಿನ ಬಳೆ ಬಂದ್ಬಿಟ್ಟು 2.10 ಇದೆ. ಅದು ನನಗೆ ಯಾವಾಗಲೂ ಗಾಜಿನ ಬಳೆ ಹಾಕೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಮತ್ತು ನನ್ನ ಕೈಗೂ ಕೂಡ ಅವು ಹತ್ತೋದಿಲ್ಲ. 2.10 ಎಲ್ಲೂ ಹುಡ್ಕೊಂಡು ತಿರ್ಗೋದು. ಸೊ ಲೆಫ್ಟ್ ಹ್ಯಾಂಡ್ಗೆ ವಾಚ್ ಆಗುತ್ತೆ, ರೈಟ್ ಹ್ಯಾಂಡ್ಗೆ ಯಾವುದಾದ್ರೂ ಬ್ರೇಸ್ಲೈಟ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾನೆ ಇದ್ದೆ. ಸೊ ಅದು ಫೈನಲ್ ಆಗಿತ್ತು ಆಫ್ಟರ್ ಹಬ್ಬ ಮುಗಿದ್ಮೇಲೆ, ಸಂಕ್ರಾಂತಿ ಮುಗಿದ್ಮೇಲೆ ನಾವೆಲ್ಲರೂ ಹೋಗಿ ಪರ್ಚೇಸ್ ಮಾಡೋಣ ಅಂತ. ಬಟ್ ಇಲ್ಲಿ ಯಾವುದಾದ್ರೂ ಕಲೆಕ್ಷನ್ ಚೆನ್ನಾಗಿರುತ್ತಾ ಅಂತ ನೋಡ್ತಾ ಇದ್ದೆ, ನನಗೆ ಇಷ್ಟ ಆಯಿತು. ಅದು ಪ್ಲೈನ್ ಚೈನ್ ಥರದ್ದೇನಿದೆ ಅದು 8 ಗ್ರಾಮ್ ಇತ್ತು ಬ್ರೇಸ್ಲೈಟ್, ಅದು ಸ್ವಲ್ಪ ಲೆಂತ್ ಇರೋದು. ಇವಾಗ ಇಟ್ಕೊಂಡಿರೋದೇನಿದೆ ಅದು ಜಸ್ಟ್ 4 ಗ್ರಾಮ್ ಇತ್ತು. ಸೊ ನನಗೆ ಸಖತ್ ಇಷ್ಟ ಆಯಿತು ಅದು. ಬಟ್ ಅವ್ರಿಗೆ ಕೇಳಿದೆ ನಾನು, ಡೈಲಿ ಯೂಸ್ ಮಾಡಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತಾ ಈ ಬ್ಯಾಂಗ್ಳೂರ್ ವಾಟರ್ಗೆ, ಹಾರ್ಡ್ ವಾಟರ್ ಅಲ್ವಾ ಅಂತ. ಸೊ ಅವ್ರು ಹೇಳಿದ್ರು ಇಲ್ಲ 200% ಗ್ಯಾರಂಟಿ ಇದೆ, ಅದು ಡೈಲಿ ವೇರ್ ಮಾಡೋದಕ್ಕೆ ಅಂತಲೇ ನಾವು ಮಾಡಿಸಿರೋದು, ಕಟ್ಟೇನಾಗೋದಿಲ್ಲ ಅಂತ. ಬಟ್ ನಾವು ಲಾಸ್ಟಿಗೆ ಮಾತಾಡಿದ್ವಿ, ಅಷ್ಟು ಚಿಕ್ಕ ಗ್ರಾಮು ಬೇಡ, ನನ್ನ ಕೈ ದೊಡ್ಡ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರಾಮ್ ಹಾಕಿ ಮಾಡಿಕೊಡ್ಬೇಕು ಅಂದರೆ ಎಷ್ಟು ದಿವಸ ಆಗುತ್ತೆ ಇದೆಲ್ಲ ಮಾತಾಡಿದ್ವಿ. 1 ವೀಕ್ ಟೈಮ್ ಕೇಳಿದ್ರು ಅವರು. ಸೊ ಅದನ್ನು ಫೈನಲೈಸ್ ಆಗಿ ಮಾಡ್ಕೊಂಡ್ವಿ. ಬಿಕಾಸ್ ನನಗೆ ಆ ಥರದ್ದು ಗುಂಡು ಇರೋ ಥರದ್ದೆಲ್ಲ ಬ್ರೆಸ್ಲೆಟ್ ಅಷ್ಟು ಇಷ್ಟ ಆಗಲ್ಲ. ತುಂಬ ಜನದ ಹತ್ರ ನೋಡಿದ್ದೀನಿ, ನನಗೆ ಪ್ಲೈನ್ ಇರೋದೇ ಬೇಕು ಅಂತ ಹುಡುಕ್ತಾ ಇದೆ. ಇನ್ನೇನು ಹತ್ತಿರ ಇರೋದ್ರಿಂದ ಹಬ್ಬ ಆದಮೇಲೆ ತಗೋತೀವಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಎಷ್ಟೊಂದು ಸ್ಕ್ರೀನ್ಶಾಟ್ಸ್ಗಳು ವೀಡಿಯೋಸ್ ಎಲ್ಲ ಸೇವ್ ಮಾಡಿ ಇಟ್ಟಿದ್ದೆ, ಈ ಥರ ತಗೋಬೇಕು ಅಂದ್ಬಿಟ್ಟು. ಸೊ ಅವ್ರಿಗೆ ಅದನ್ನು ತೋರಿಸ್ದೆ, ಎಕ್ಸಾಕ್ಟ್ ಪೀಸ್ಗಳು ಅವ್ರ ಹತ್ರ ಕೂಡ ಇತ್ತಲ್ಲ. ಸೊ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಫೈನಲಿ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಅಡ್ವಾನ್ಸ್ ಎಲ್ಲ ಎಷ್ಟು ಪೇ ಮಾಡಬೇಕು ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೂತ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ಗಂತೂ ತುಂಬ ದಿವಸದಿಂದ ಆಸೆ ಇತ್ತು, ಏನಪ್ಪ ಅಂತಂದರೆ ಈ ಬ್ರೇಸ್ಲೈಟು ಬಳೆ ಇದೆಲ್ಲದಕ್ಕಿಂತ ನನಗೆ ನೆಕ್ಲೆಸ್ ಕೊಡಿಸ್ಬೇಕು ಅಂತ. ತುಂಬ ಅಂದರೆ ತುಂಬ ವರ್ಷದಿಂದ ಆಸೆ ಇತ್ತು ಅವ್ರಿಗೆ. ಸೊ ಹಂಗಾಗಿ ನಾನು ಕೂತ್ಕೊಳ್ಳೋಕ್ಕಾಗ್ತಲ್ಲ, ತುಂಬ ಟೈಮ್ ಆಗೋಯ್ತು, ಹೋಗೋಣ ಸಾಕು ಅದು ಒಂದೇ ಇದನ್ನು ನೋಡ್ಕೊಂಬಿಟ್ಟು. ಇನ್ ಕೇಸ್ ತಗೊಳ್ಳೇಬೇಕು ಅನ್ನೋ ಥರ ಇದ್ದರೆ ಹಬ್ಬ ಮುಗಿದ್ಮೇಲೆ ಬರ್ತೀವಲ್ಲ ಆಗ ಒಂದು ಸತಿ ನೋಡೋಣ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಇಷ್ಟು ಎಲ್ಲ ನೆಕ್ಲೆಸ್ ಎಲ್ಲ ತರಿಸಿ ನೋಡಿಸ್ತಾ ಇದ್ದಾರೆ.
ನನಗಂತೂ ಇದರಲ್ಲಿ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು. ನೀವು ಇವಾಗ ಇಷ್ಟೊಂದು ನೆಕ್ಲೆಸ್ ಏನು ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ಪೂರ್ತಿ ಆಲ್ಮೋಸ್ಟ್ 15 ಗ್ರಾಮ್ ಒಳಗಡೆನೇ ಇದೆ. ಈವನ್ ಇದರಲ್ಲಿ ಒಂದು 6 ಗ್ರಾಮ್ 7 ಗ್ರಾಮ್ಸ್ ಇರೋವಂಥ ನೆಕ್ಲೆಸ್ಗಳು ಕೂಡ ಇದೆ. ನನಗೆ ಅದು ಲಾಸ್ಟ್ಗೆ ನಾನು ಒಂದು ಇಟ್ಕೊಂಡು ವೇರ್ ಮಾಡ್ತಾ ಇದ್ದೆ. ಸೊ ಅವರು ಅವಾಗ ಅದಕ್ಕೆ ಚೈನ್ ಹಾಕ್ಕೊಡ್ತೀವಿ, ಅಂದರೆ ಹಿಂದ್ಗಡೆ ಥ್ರೆಡ್ ಬರುತ್ತಲ್ಲ, ಸೊ ಥ್ರೆಡ್ನ ಹಾಕ್ಕೊಡ್ತೀವಿ. ಆಗ ನೀವು ಕಂಫರ್ಟಬಲ್ ಆಗಿ ವೇರ್ ಮಾಡಿ ನೋಡ್ಬೋದು ನಿಮ್ಮ ನೆಕ್ಗೆ ಎಷ್ಟು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಥ್ರೆಡ್ ಕೂಡ ಹಾಕ್ಕೊಟ್ರು, ಚೆನ್ನಾಗಿ ಕೂರ್ತಾ ಇತ್ತು ಅದು ನನಗೆ. ಇವಾಗ ನಾನು ನೋಡ್ತಿರೋ ನೆಕ್ಲೆಸ್ ಏನಿದೆ ಇದು 12 ಗ್ರಾಮ್ಸ್ ಅಷ್ಟಾಗುತ್ತೆ. ನಾವು ಹಿಂದೆಗೆ ಚೈನ್ ಮಾಡಿಸ್ಕೋತೀವಿ ಅಂತಂದರೆ ಎಕ್ಸ್ಟ್ರಾ 2 ಗ್ರಾಮ್ಸ್ ಬರುತ್ತೆ. ಅವ್ರು ನಾವು ಥ್ರೆಡ್ಡಲ್ಲೇ ಹಾಕ್ಕೊತೀವಿ, ವೇರ್ ಮಾಡ್ಕೋತೀವಿ ಅಂತಂದರೆ ಎಕ್ಸಾಕ್ಟ್ 12 ಗ್ರಾಮ್ಗೆ ಅದು ನೆಕ್ಲೆಸ್ ಸಿಕ್ಬಿಡುತ್ತೆ ನಮಗೆ. ಸೊ ಅದೊಂದು ನನಗೆ ಇಷ್ಟ ಆಯಿತು. ಎಲ್ಲಾದರೂ ನಾರ್ಮಲ್ ಫಂಕ್ಷನ್ಗೆ ಪುಟ್ಟದಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಅದಾದಮೇಲೆ ನನಗೆ ಲಾಸ್ಟಿಗೆ ಇಷ್ಟ ಆಗಿತ್ತು, ಅವ್ರು ಒಂದು ಲಾಸ್ಟ್ ಪೀಸ್ ಅಂತ ತೊಗೊಂಬಂದು ಕೊಟ್ಟು ತೋರಿಸಿದ್ರು. ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಅದೇ ಇಷ್ಟ ಆಗಿದ್ದು. ಆ್ಯಂಡ್ ಈಗ ವೇರ್ ಮಾಡ್ತಿರೋ ನೆಕ್ಲೆಸ್ ಏನಪ್ಪ ಅಂತಂದರೆ ನಾನು ಹಾಕ್ಕೊಂಡಿರೋ ಇಯರಿಂಗ್ಸ್ಗೆ ಮ್ಯಾಚ್ ಆಗ್ತಾ ಇತ್ತು. ನಾವು ನೆಕ್ಲೆಸ್ ನೋಡೋಣ ಅಂತ ಅಂದ್ಕೊಂಡಿದ್ದು. ನನ್ನ ಹತ್ರ ಆಲ್ರೆಡಿ ಇರೋ ಆಂಟಿಕ್ ಜುಮ್ಕಾಗೆ ಸೂಟ್ ಆಗೋ ಥರದ್ದು ನೆಕ್ಲೆಸ್ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನದು ಆಂಟಿಕ್ ಜುಮ್ಕಾದಲ್ಲಿ ಏನಿದೆ ಅದು ಗೋಲ್ಡ್ ಬೀಡ್ಸ್ ಇರೋದು. ಬಟ್ ಇದರಲ್ಲಿ ವೈಟ್ ಆ್ಯಂಡ್ ಗ್ರೀನ್ ಬೀಡ್ಸ್ ಇತ್ತು. ಸೊ ಇದು ಅದಕ್ಕೆ ಸೂಟ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಅದನ್ನು ನಾವು ತೋರಿಸಿದಾಗ ಇದಕ್ಕೆ ಅದು ಸೂಟ್ ಆಗಲ್ಲ, ಬೇರೆ ಥರ ನೆಕ್ಲೆಸ್ ಇದೆ, ಅದನ್ನು ತಂದು ಒಂದ್ಸತಿ ತೋರಿಸ್ತೀವಿ, ಅದನ್ನು ವೇರ್ ಮಾಡಿ ನೋಡಿ ಅಂತ ಹೇಳಿದ್ರು. ನಮಗೆ ಆ ಅಂಗಡಿಯವರು ಇದೇ ಪೀಸ್ ಬೇಕು ಅಂದರೆ ಇದೇ ಪೀಸ್ನ ಕೊಡ್ತಾರೆ, ಅದೇ ಆನ್ ಸ್ಪಾಟಲ್ಲಿ. ಅವರು ಇದಕ್ಕೆ ಗ್ರಾಮ್ಸ್ ವೇರಿಯೇಷನ್ ಬೇಕು ಅಂತ ಅಂದರೂ ಕೂಡ ವಿತಿನ್ 2 or 3 ಡೇಸಲ್ಲಿ ರೆಡಿ ಮಾಡಿ ಕೊಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಇದು ಸ್ವಲ್ಪ ನನಗೆ ಇಷ್ಟ ಆಯಿತು. ಆ್ಯಂಡ್ ಇಷ್ಟು ಇದ್ರೆ ಸಾಕಾಗುತ್ತೆ, ಕತ್ತಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದಕ್ಕಿಂತ ಹೆವಿ ಆದರೆ ಚೆನ್ನಾಗಲ್ಲ ಅಂತಲೂ ಅನ್ನಿಸ್ತು. ಆ್ಯಂಡ್ ನಾನು ಇವಾಗ ಕೈಯಲ್ಲಿ ಏನು ಇಟ್ಕೊಂಡಿದ್ದೀನಲ್ವ, ಈ ನೆಕ್ಲೆಸ್ ಬಂದು 14 ಗ್ರಾಮ್ ಇತ್ತು. ಸೊ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಗ್ರಾಮ್ಸ್ಗೆ ಅಷ್ಟು ಗ್ರಾಮ್ಸ್ಗೆ ಈ ನೆಕ್ಲೆಸ್ ತುಂಬ ದೊಡ್ಡದಾಗೆ ಬಂದಿತ್ತು. ಆ್ಯಂಡ್ ನನ್ನ ಜುಮ್ಕಾಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಸೊ ಇವದ್ರಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಯಾವ್ದು ಬೇಕು, ಯಾವ ಡಿಸೈನ್ ಬೇಕು, ಎಷ್ಟಕ್ಕೆ ಎಲ್ಲ ಬೇಕು ಇದೆಲ್ಲ ಮಾತಾಡ್ಕೊಂಡ್ವಿ. ಸೊ ನಾವು ಇವತ್ತಂತೂ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ನೆಕ್ಲೆಸ್ ಆಗಿರ್ಬೋದು ಪರ್ಚೇಸ್ ಮಾಡ್ತಿರ್ಲಿಲ್ಲ, ಅದಂತೂ ಶೋರ್ ಆಗಿ ಗೊತ್ತಿತ್ತು. ಬಿಕಾಸ್ ನಾವು ಹಬ್ಬ ಮುಗಿದ್ಮೇಲೆ ಮಾಡಬೇಕು ಅಂತ ಕನ್ಫರ್ಮ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ವಿ. ಒಂದ್ಸತಿ ಕಲೆಕ್ಷನ್ ನೋಡೋಣ ಅಂತ ನಾವು ಹೇಳೋದಕ್ಕೆ ಅವರು ತುಂಬ ಕ್ಲೀನಾಗಿ ತೋರಿಸಿದ್ರು. ಆ್ಯಂಡ್ ಯಾವುದು ಕೂಡ ಹಂಗೆ ಹಿಂಗೆ ಅಂತ ಒಂಥರ ರ್ಯಾಶ್ ಆಗಿ ಮಾತಾಡ್ತಾರಲ್ಲ, ತಗೊಂಡಿಲ್ಲ ಅಂದ್ರೂ ನೋಡ್ತಾರೆ ಅನ್ನೋ ಥರ, ಆ ರೀತಿ ಎಲ್ಲ ಮಾಡಲಿಲ್ಲ. ಪಾಪ ಚೆನ್ನಾಗಿ ತೋರಿಸಿದ್ರು. ಫೈನಲಿ ಪೆಕ್ಕಮ್ಮ ಓಲೆಗೆ ಪೇ ಮಾಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ವಿ. ಅಷ್ಟು ಪುಟಾಣಿ ಓಲೆಗೆ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ಯಪ್ಪ ಇಷ್ಟೊಂದು ಆಗೋದಕ್ಕಿದ್ಯಾ ಗೋಲ್ಡು, ಇಷ್ಟಕ್ಕೆ ಇಷ್ಟು ದುಡ್ಡು ಕೊಡ್ಬೇಕಂತ ಅನ್ನಿಸ್ತು. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ನನ್ನ ಹಸ್ಬೆಂಡಿಗೆ 22 ಕ್ಯಾರೆಟ್ ಗೋಲ್ಡ್ ಆದರೂ ಪರವಾಗಿಲ್ಲ, ಸ್ಕೂಲ್ಗೆ ಹೋಗಿ ಬರ್ತಾಳಲ್ವ ಅದೇ ಇರಲಿ, ಸ್ವಲ್ಪ ಅವಳಿಗೆ ಮೆಚಾರಿಟಿ ಬಂದಮೇಲೆ ಅದ್ರ ಬಗ್ಗೆ ಎಲ್ಲ ಜವಾಬ್ದಾರಿ ಬಂದಮೇಲೆ ನಾವು ಜಾಸ್ತಿ ಅಮೌಂಟು ಕೊಡ್ಸೋಣ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಅವಳು ಇರೋಳೊಬ್ಳೆ, ಅವಳಿಗೆ ಕೊಡಿಸ್ದೆ ಇನ್ಯಾರಿಗೆ ಕೊಡಿಸೋಣ, ಇದನ್ನೇ ತಗೊಳ್ಳೋಣ ಅಂತ ಅದೇ ತಗೊಂಡ್ರು. ಸೊ ಫೈನಲಿ ಕೊಟ್ವಿ. ಎಷ್ಟು ಅಮೌಂಟ್ ಕೊಟ್ವಿ ಅಂತಂದರೆ 12,200 ರೂಪಾಯಿ ಆಯಿತು ಆ ಓಲೆಗೆ. ಪೆಕ್ಕಮ್ಮಗೆ ತಗೊಂಡಿರೋಂಥ ಓಲೆ ಪ್ರೈಸ್ ಬಂದ್ಬಿಟ್ಟು 12,200 ರುಪೀಸು. ಇನ್ನು ಅದೆಷ್ಟು ದಿವಸಕ್ಕೆ ಕಳ್ಕೊಂಡು ಬರ್ತಾಳೋ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಗ್ತಾ ಇದ್ದೆ ನಾನು ಆ ಅಂಗಡಿಯವ್ರ ಹತ್ರ. ಇಲ್ಲ ಇದು ಫುಲ್ ಗಟ್ಟಿ ಇದೆ, ಅಂಡೆ ಕೂಡ ಗಟ್ಟಿಗಿದೆ, ಕಟ್ಟೋ ಆಗಲ್ಲ, ನೀವು ನೇಲ್ ಪಾಲಿಶ್ ಹಾಕಿ ಇಟ್ಬಿಡಿ, ಇನ್ನು ತುಂಬ ದಿನ ಬಾಳಿಕೆ ಬರುತ್ತೆ, ಕಿವಿಯಲ್ಲಿ ಇರುತ್ತೆ, ಬಿದ್ದೋಗಲ್ಲ ಅಂತ ಅಂದ್ಬಿಟ್ಟು ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ರು ನನಗೆ. ಇವಾಗ ನೋಡ್ತಿದ್ದೀರಲ್ವಾ, ಇದೇ ಸ್ಟಡ್ಡು ಪೆಕ್ಕಮ್ಮಾಗಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿಗೆ ತುಂಬ ಶೈನಿಂಗ್ ಕೂಡ ಇತ್ತು ಸ್ಟೋನ್ಸ್ ಇರೋದಕ್ಕೆ. ಸೊ ಹಂಗಾಗಿ ತಗೊಂಡ್ವಿ. ಫೈನಲಿ ಅವಳಿಗೆ ಕೊಡಿ ಅಂತ ಅಂದ್ಬಿಟ್ಟು ಅವರು ದೇವ್ರ ಹತ್ರ ಬಿಟ್ಟು ನಮಸ್ಕಾರ ಮಾಡಿ ಕೊಡ್ತಾರಲ್ಲ, ಅವಳೇ ಈಸ್ಕೊಂಡ್ಲು. ಅದನ್ನು ಈಸ್ಕೊಂಡು ಹೊರ್ಗಡೆಗೆ ಬಂದ್ವಿ, ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು. ನನಗಂತೂ ಈ ಶಾಪಲ್ಲಿ ಕಮ್ಮಿ ಗ್ರಾಮ್ಗೆ ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ಹೋಗಿದ್ದಕ್ಕೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಪಾಪುಗೆ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡೋದಕ್ಕೆ ಕೆಲವೊಂದಿಷ್ಟು ಐಟಮ್ಸ್ ಬೇಕಾಗಿತ್ತು, ಆಫ್ಲೈನ್ ಐಟಮ್ಸು. ಅವನ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ನಮ್ಮನೆ ಹತ್ರನೇ ಇರೋ ಲೋಕಲ್ ಶಾಪ್ಗೆ ಹೋಗಿದ್ವಿ. ಸೊ ಅಲ್ಲಿ ಮಗುಗೆ ಜಾಸ್ತಿ ಯಾವುದಾದ್ರೂ ಯೂಸ್ ಆಗೋದಿದ್ರೆ ಅದನ್ನು ಮಾತ್ರ ನೋಡೋಣ ಅಂತ ಹೋಗಿದ್ವಿ. ಪ್ರೆಸೆಂಟ್ ನಾನು ತೊಗೊಂಡಿದ್ದು ಇದು ಪೌಡರ್ ಬಾಕ್ಸ್ ಪಫ್ ಬರುತ್ತಲ್ಲ, ಅದನ್ನು ತಗೊಂಡ್ವಿ. ಅದು ಬಿಟ್ಟು ಇನ್ನೇನು ತಗೊಳ್ಳಿಲ್ಲ ಅಲ್ಲಿ. ಅದು ಸ್ವಲ್ಪ ಬೇಕಿತ್ತು, ಮಗು ಹುಟ್ಟಿದ ತಕ್ಷಣ ಬೇಕಾಗತ್ತೆ, ಅದು 1 or 2 ಡೇಸ್ಗೆ ನನಗೆ ಯಾರೋ ತಂದ್ಕೊಡೋರಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವ್ದು ಬೇಕೋ ಅದನ್ನು ನೋಡಿ ತಗೊಂಡ್ವಿ. ಅಲ್ಲಿಂದ ಡೈರೆಕ್ಟ್ ಬೇರೆ ಶಾಪ್ಗೆ ಹೋದ್ವಿ. ಈ ಶಾಪ್ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇದೆ. ಈ ಶಾಪಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ
ಬರೀ ಚಿಕ್ಕ ಮಕ್ಕಳಿಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಅಂಡ್ ಪ್ರೆಗ್ನೆಂಟ್ಗೆ ಬಾಣ್ತಿ ಅವ್ರಿಗಿರ್ತಾರಲ್ಲ ಅವ್ರಿಗಷ್ಟೇ ಮೆಟೀರಿಯಲ್ ಸಿಗುತ್ತೆ, ಇಲ್ಲಿ ಬೇರೆ ಯಾರಿಗೂ ಸಿಗಲ್ಲ ಅಂತೆ. ಸೊ ಇಲ್ಲಿ ಮಕ್ಕಳಿಗೆ ಅಂದರೆ ಪೆಕೋಮಾಗೆ ನಾನು ಯೂನಿಫಾರ್ಮ್ಗೆ ಅಂದ್ಬಿಟ್ಟು ಶಾರ್ಟ್ಸ್ನ ತಗೋತಾ ಇದ್ದೆ. ಸೊ ಅದಾದಮೇಲೆ ನನಗೆ ಪಾಪುಗೆ ಚಿಕ್ಕ ಪಾಪುಗೆ ಅಂದರೆ ನಮಗೆ ಹುಟ್ಟುವಂಥ ಚಿಕ್ಕ ಪುಟಾಣಿ ಪಾಪುಗೆ ಸ್ವೆಟರ್ಸ್ ಬೇಕಾಗಿತ್ತು. ಸ್ವೆಟರ್ಸ್ನ ತಗೊಂಡು ಲಾಸ್ಟಿಗೆ ನನಗೊಂದು ಫೀಡಿಂಗ್ ನೈಟಿ ಇದೆಲ್ಲ ಬೇಕು ಅಂದ್ಬಿಟ್ಟು ಇದೆಲ್ಲ ಬೇರೆ ಶಾಪಿಂಗ್ಸ್ ಎಲ್ಲ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಪಿಕೋಮಾದು ಸ್ಟಡ್ ಏನಿದೆ ಅದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಲಾಸ್ಟ್ವರೆಗೂ ನನ್ನ ವಿಡಿಯೋ ನೋಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್.